ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ ಪರಿಷ್ಕರಣೆ 29ನೇ ತಾರೀಕಿನಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರ ಶಾಸಕರು ಆಡಳಿತ ಪಕ್ಷದ ಶಾಸಕರು PLOಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅವರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತಹ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ಇರಬಹುದು, ಬೀದರ್ ಜಿಲ್ಲೆ ಇರಬಹುದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಇವತ್ತು KRS ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾರಾಯಣಪುರ ಜಲಾಶಯದಿಂದ ಕಳೆದ 2 ತಿಂಗಳಲ್ಲಿ ಎಷ್ಟು ನೀರು ಬಿಟ್ಟಿದ್ದೀರಿ ಅದನ್ನ ಇವತ್ತು ರಾಜ್ಯದ ರೈತರಿಗೆ ಮಾಹಿತಿಯನ್ನು ಕೊಡಿ. ಫಸ್ಟ್ ತಾವೇ ಹೇಳ್ತಿದ್ರಲ್ಲ, ಬರಗಾಲದ ಮುನ್ಸೂಚನೆ ಇದೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಎಲ್ಲವೂ ಕೂಡ ಒಪ್ಕೊಳ್ತೇನೆ. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ರೈತರನ್ನ ರಕ್ಷಣೆಗೆ ಬರಬೇಕು, ಜಲಾಶಯದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಬೇಕು. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ನೀರು ಬಿಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾತಾಡೋದಕ್ಕೆ ಸಾಧ್ಯ ಆಯ್ತಾ? ಯಾವುದನ್ನು ಕೂಡ ಮಾಡ್ದೇನೆ ನಮ್ಮ ಜಲಾಶಯಗಳಿಂದ ಮನಸೋ ಇಚ್ಛೆ ನೀರನ್ನು ಕೂಡ ಬಿಟ್ಟು, ಯಾಕೆ ತಮಿಳುನಾಡಲ್ಲಿ ಇವ್ರದೇ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವದಲ್ಲಿದೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಖುಷಿ ಪಡಿಸಬೇಕು, ಮೈತ್ರಿ ಪಕ್ಷವನ್ನು ಚೆನ್ನಾಗಿ ಇಟ್ಕೋಬೇಕು ಇವರು. ಅವಾಗ ಗೊತ್ತಾಗ್ಲಿಲ್ವಾ ನೀರು ಬಿಡಬೇಕಾದ್ರೆ ಬರಗಾಲದ ಪರಿಸ್ಥಿತಿ ಇದೆ ಅಂತ ಹೇಳಿ? ಈಗ ರಾತ್ರೋರಾತ್ರಿ ಮುಖ್ಯಮಂತ್ರಿ ಜ್ಞಾನೋದಯ ಆಯ್ತಾ ಬರಗಾಲದ ಮುನ್ಸೂಚನೆ ಇದೆ ಅಂತೇಳಿ? ಯಾಕೆ ಈ ರೀತಿ ಕಪಟ ನಾಟಕ ಆಡ್ತಾ ಇದ್ದೀರಿ? ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಆಗದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಇವತ್ತು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಇದೇ ಹಣೆ ಬರ ರಾಜ್ಯದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ, ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ. ಮಾತನಾಡ್ತಿಲ್ಲ ಅಂತ ರೈತರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಕಾರ್ಯತಂತ್ರನ ರೂಪಿಸಬೇಕು, ಯಾವ ರೀತಿ ಯೋಜನೆನ ಕೊಡಬೇಕು, ಯಾವ ರೀತಿ ಇವತ್ತು ಆಡಳಿತ ಸನ್ನದ್ಧವಾಗಿರಬೇಕು, ಇದ್ಯಾವುದನ್ನು ಕೂಡ ಮಾಡ್ದೇನೆ ಕೈ ಕಟ್ಕೊಂಡು ಕೂತ್ರೆ, ರಾಜ್ಯದ ಮುಖ್ಯಮಂತ್ರಿಗಳೇ ಕೈ ಚೆಲ್ಲಿ ಕೂತ್ರೆ ರೈತರ ಪರಿಸ್ಥಿತಿ ಏನಾಗಬೇಕಾಗಾದ್ರೆ? ನಿನ್ನೆ ಹೇಳ್ತಾರೆ ಮುಂಗಾರಿನ ಅಧಿವೇಶನ ಆಗಸ್ಟ್ ಮಧ್ಯದಲ್ಲಿ ಮಾಡ್ತಾರಂತೆ. ಯಾಕೆ? SIR ನಡೀತಿದೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅರೆ, ಈ ಶಾಸಕರುಗಳು ಹೋಗಿ ಮನೆ ಮನೆಗೆ ಹೋಗಿ ತಿರುಗಿ SIR ಮಾಡ್ತಾ ಇದ್ದಾರಾ? ಇಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಅಧಿವೇಶನ ಕೂಡ ಮುಂದೂಡಿಕೊಂಡು, ಅಧಿವೇಶನ ಮುಂದೂಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ SIR ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗದ ಪರಿಣಾಮವಾಗಿ ಇವತ್ತು ಅಧಿವೇಶನವನ್ನು ಮುಂದೂಡ್ತಾ ಇರುವಂತದ್ದು. ಇದಕ್ಕೆ ಅವರು ನೆಪ ಕೊಡ್ತಾ ಇರುವಂತದ್ದು SIR ಇದೆ, ಅದಕ್ಕೋಸ್ಕರ ನಾವು ಅಧಿವೇಶನವನ್ನ ಆಗಸ್ಟ್ ಮಧ್ಯಭಾಗದಲ್ಲಿ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಭೀಕರ ಬರಗಾಲ ಇದೆ, ಒಬ್ಬೊಬ್ಬ ಸಚಿವರಿಗೆ 3-4 ಜಿಲ್ಲೆಗಳನ್ನು ಉಸ್ತುವಾರಿ ಕೊಟ್ಟಿದ್ದೀರಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಪೂರ ಮಂತ್ರಿಮಂಡಲ ಇದ್ರೂ ಕೂಡ ನೆರೆ ಬಂದಂತ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಬರಗಾಲದ ಸಂದರ್ಭದಲ್ಲಿ ನೀವು ಕ್ಯಾಬಿನೆಟ್ ಅನ್ನು ಕೂಡ ಪರಿಪೂರ್ಣ ಮಾಡಿಕೊಳ್ಳದೇನೆ
ನಿಮ್ಮ ಆಂತರಿಕ ಕಚ್ಚಾಟದಿಂದಲೂ ರೈತರು ಕೂಡ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ. ವಾಸ್ತವಿಕ ಸತ್ಯವನ್ನ ಮರೆಮಾಚುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮತ್ತೊಂದೆಡೆ ಮೊನ್ನೆ ಹಾನಗಲ್ ತಾಲೂಕಿನ ನರೇಗಲ್ಲು 6 ಜನ